ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಕೈರುಚಿ ಚಾನಲ್ಗೆ. ನಾನಿವತ್ತು ತುಂಬ ಸಿಂಪಲಾಗಿ ಹಾಗೂ ಅತಿ ಕಡಿಮೆ ಸಮಯದಲ್ಲಿ ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ತುಂಬಾ ಟೇಸ್ಟಿಯಾಗಿ ಈ ಟೊಮೆಟೊ ಬಾತ್ನ ಮಾಡಿದ್ದೀನಿ. ನಿಜವಾಗ್ಲೂ ಟೇಸ್ಟ್ ಮಾತ್ರ ಸೂಪರ್ ಡೂಪರ್ ಆಗಿರುತ್ತೆ. ಬಟ್ ನಾನು ಪಾತ್ರೆಯಲ್ಲಿ ಮಾಡಿದ್ದೀನಿ. ಕುಕ್ಕರಲ್ಲಿ ಮಾಡೋದಕ್ಕಿಂತ ಈ ಥರ ನಿಮ್ಗೆ ಏನಾದರೂ ಟೈಮ್ ಇದ್ದರೆ ಪಾತ್ರೆಯಲ್ಲಿ ಮಾಡಿ ನೋಡಿ, ಅದ್ರ ಟೇಸ್ಟ್ ಬೇರೆ ಅಂತಲೇ ಹೇಳ್ಬೋದು. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಕುಕ್ಕರಲ್ಲಿ ಮಾಡೋಷ್ಟು ಟೈಮ್ ಇಲ್ಲ ಅನ್ನೋರು, ಪಾತ್ರೆಯಲ್ಲಿ ಮಾಡುವಷ್ಟು ಟೈಮ್ ಇಲ್ಲ ಅನ್ನೋರು ಕುಕ್ಕರಲ್ಲಿ ಕೂಡ ಮಾಡ್ಕೊಳ್ಬೋದು. ಸೇಮ್ ಎಲ್ಲದು ಪ್ರೊಸೆಸ್ ಕುಕ್ಕರಲ್ಲಿ ಮಾಡ್ಕೊಳ್ಬೋದು. ನಾನು ಇದಕ್ಕೆ ಎಣ್ಣೆ ಬಿಸಿ ಆದಮೇಲೆ 2 ಚಕ್ರ ಮೊಗ್ಗು, 1 ಚಕ್ಕೆ ಹಾಗೂ 1 ಪಲಾವ್ ಎಲೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿಡಿ. ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ. ಇದೆಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ನಾನಿಲ್ಲಿ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ 2 ಮೀಡಿಯಮ್ ಸೈಜ್ ಆಗಿ ಈರುಳ್ಳಿಯನ್ನು ಉದ್ದುದ್ದನೇದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಸ್ನೇಹಿತರೆ, ನಿಜವಾಗ್ಲೂ ನೀವು ಕೂಡ ಒಂದ್ಸಲ ನಾನು ಮಾಡಿರುವ ಈ ವಿಧಾನದಲ್ಲಿ ನೀವೇನಾದರೂ ಈ ಟೊಮೆಟೊ ಬಾತ್ ಟ್ರೈ ಮಾಡಿದರೆ ಈ ರುಚಿನೇ ಮರೆಯೋದಿಲ್ಲ. ಅಷ್ಟು ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದೆಲ್ಲ ಚೆನ್ನಾಗಿ ಬಾಡೋ ತನಕ ಕ್ಲೀನಾಗಿ ನೀವು ಫ್ರೈನ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೀವೇನಾದರೂ ಬ್ಯಾಚುಲರ್ಸ್ ಆಗಿದ್ರೆ ಅಥವಾ ಬ್ಯುಸಿ ಮಾಮ್ಸ್ ಆಗಿದ್ರೆ ನಮಗೆ ಇಷ್ಟು ಮಾಡೋಷ್ಟು ಪಾತ್ರೆಯಲ್ಲಿ ಮಾಡೋಷ್ಟು ಟೈಮ್ ಇಲ್ಲ ಅನ್ನೋರು ಸೊ ಕುಕ್ಕರಲ್ಲಿ ಕೂಡ ಮಾಡ್ಕೊಳ್ಬೋದು. ಸೊ ಒಮ್ಮೆ ಸಮಯ ಸಿಕ್ಕರೆ ಪಾತ್ರೆಯಲ್ಲಿ ಮಾಡಿ ಅದರ ಟೇಸ್ಟ್ನ ನೋಡಿ. ಸೊ ನಾನಿಲ್ಲಿ ಸ್ವಲ್ಪ ಅವರೆಕಾಳು, ನನ್ನ ಮಗಳಿಗೆ ಅವರೆಕಾಳು ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಸ್ವಲ್ಪ ಒಂದು ಹಾಫ್ ಬೌಲ್ ಆಗೋಷ್ಟು ಅವರೆಕಾಳನ್ನು ಹಾಕ್ಕೊಂಡಿದ್ದೀನಿ. ಹಾಕಲೇಬೇಕಂತೇನಿಲ್ಲ, ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು. ನಮಗೆ ಅವರೆಕಾಳು ಬೇಡ ಅನ್ನೋರು ಕೂಡ ಸ್ಕಿಪ್ ಮಾಡ್ಕೊಳ್ಬೋದು. ಜಸ್ಟ್ ನಾನು ನನ್ನ ಮಗಳಿಗೆ ಇಷ್ಟ ಅಂತೇಳಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 5 ಮೀಡಿಯಮ್ ಸೈಜ್ ಆಗಿರುವ ಟೊಮ್ಯಾಟೊವನ್ನು ಈ ರೀತಿ ಉದ್ದುದ್ದನೇದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಜಾಸ್ತಿ ಟೊಮೆಟೊವನ್ನು ಹಾಕ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ ಈ ಟೊಮೆಟೊ ಬಾತ್. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಕಂಪ್ಲೀಟಾಗಿ ಬಾಡೋ ತನಕ ನೀವು ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಹಂಗಾದರೆ ಮಾತ್ರ ನಿಮಗೆ ಟೊಮೆಟೊ ಬಾತ್ ಟೇಸ್ಟು ಪರ್ಫೆಕ್ಟಾಗಿ ಬರುತ್ತೆ. ನೀವೇನಾದರೂ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದರೆ ನಿಜವಾಗ್ಲೂ ಅದು ಟೇಸ್ಟ್ ನಿಮಗೆ ಗೊತ್ತಾಗೋದಿಲ್ಲ. ಟೊಮೆಟೊ ಪೂರ್ತಿ ಎಲ್ಲ ಬಾಡೋ ತನಕನೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ನಂತರ ನಾನು ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಆಲ್ರೆಡಿ ಒಂದು 70% ಟೊಮೆಟೊ ಎಲ್ಲ ಚೆನ್ನಾಗಿ ಈಗ ಬೆಂದಿದೆ. ಸೊ ಇದನ್ನೆಲ್ಲ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದೆಲ್ಲ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸೊ ನೋಡಿ, ಈಗ ನಾನು ಯಾವುದೇ ರೀತಿ ಜಾಸ್ತಿ ಮಸಾಲೆಗಳನ್ನು ರುಬ್ಬದೆ ಇನ್ಸ್ಟೆಂಟಾಗಿ ತುಂಬಾ ಟೇಸ್ಟಿಯಾಗಿ ಸೊ ಕ್ವಿಕ್ಕಾಗಿ ಕೂಡ ಮಾಡುವಂಥ ರೆಸಿಪಿ ಆಗಿರುತ್ತೆ. ನೋಡಿ, ಈಗ ಇದು ಚೆನ್ನಾಗಿ ಎಲ್ಲ ಕುದಿ ಬರ್ತಾ ಇದೆ. ಈ ಕುದಿ ಬರೋ ತನಕ ನೀವು ವೆಯ್ಟ್ ಮಾಡಬೇಕು. ಈಗ ನಾನು ಇದಕ್ಕೆ ಸ್ಪೈಸಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಯಾವುದೇ ರೀತಿ ಕೊತ್ತಂಬರಿ ಅಥವಾ ಪುದೀನ ಪೇಸ್ಟ್ ಮಾಡ್ಕೊಂಡು ಹಾಕಿಲ್ಲ, ತುಂಬ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ನಾನು ಇದಕ್ಕೆ ಖಾರಕ್ಕೆ ತಕ್ಕಂತೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ, ಅದ್ರ ಮೇಲೆ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ ಅಷ್ಟೇ. ನೆಕ್ಸ್ಟ್ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ ಇಲ್ಲ ಅನ್ನೋರು ಗರಂ ಮಸಾಲ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಧನಿಯಾ ಪುಡಿ ಇದೆಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ನೋಡಿ. ಎಷ್ಟು ಚೆನ್ನಾಗಿ ಟೊಮೆಟೊ, ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದೆ. ಇಷ್ಟು ಬಾಡೋ ತನಕ ನೀವೇನಾದರೂ ಫ್ರೈ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲೇ ನೀವು ಟೊಮೆಟೊ ಬಾತ್ ಕೂಡ ಮನೆಯಲ್ಲೇ ಮಾಡ್ಕೊಳ್ಬೋದು. ಸೊ ಇದೆಲ್ಲ ಸುತ್ತಲೂ ಎಣ್ಣೆ ಬಿಡೋ ಥರ ನೀವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಅಂದರೆ ಪ್ಲೇಟ್ನ ಕ್ಲೋಸ್ ಮಾಡಿದರೆ ಬೇಗ ಕುದಿ ಬರುತ್ತೆ, ಚೆನ್ನಾಗಿ ಕೂಡ ಸುತ್ತಲೂ ಎಣ್ಣೆ ಬಿಡುತ್ತೆ. ಸೊ ನೋಡಿ, ನಾನೀಗ ಪ್ಲೇಟ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಸುತ್ತಲೂ ಎಣ್ಣೆ ಬಿಟ್ಟಿದೆ ಅಂತ. ಸೊ ಇಷ್ಟ ಆದರೆ ಸಾಕು ನೋಡಿ. ಎಣ್ಣೆ ಎಲ್ಲ ಬಿಡೋ ತನಕ ನೀವೇನಾದರೂ ಪರ್ಫೆಕ್ಟಾಗಿ ನಿಧಾನವಾಗಿ ನೀವು ಈ ಥರ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಟೊಮೆಟೊ ಬಾತ್ ರೆಡಿ ಆಗುತ್ತೆ. ಬಿರಿಯಾನಿ ತೊಗೊಂಡು ಏನು ಮಾಡ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ನೀವೇನಾದರೂ ವೆಜ್ ತಿನ್ನೋರಾಗಿದ್ದರೆ ಪರ್ಫೆಕ್ಟಾಗಿ ವೀಕ್ಲಿ 1 ಟೈಮ್ ಅದು ಈ ರೆಸಿಪಿನ ಟ್ರೈ ಮಾಡಿ, ಮಸ್ಟ್ ಆ್ಯಂಡ್ ಟ್ರೈ ಅಂತಲೇ ಹೇಳ್ಬೋದು. ಈಗಿದೆಲ್ಲ ಚೆನ್ನಾಗಿ ರೆಡಿ ಆದಮೇಲೆ ನಾನು ಇದಕ್ಕೆ 2 ಗ್ಲಾಸ್ ಆಗೋಷ್ಟು ಅಕ್ಕಿನ ಕ್ಲೀನಾಗಿ 2ರಿಂದ 3 ಸಲ ವಾಶ್ ಮಾಡ್ಕೊಂಡಿದ್ದೀನಿ. ಸೊ 2ರಿಂದ 3 ಸಲ ಕ್ಲೀನಾಗಿ ವಾಶ್ ಮಾಡ್ಕೊಂಡಿರುವ ಅಂತಹ ಅಕ್ಕಿಯನ್ನು ಹಾಕ್ಕೊಂಡು ಇದಕ್ಕೆ ತಕ್ಕಂತೆ ನೀರನ್ನು ಹಾಕ್ಕೊಂಡಿದ್ದೀನಿ. ನನಗೆ ಜಾಸ್ತಿ ಮುದ್ದೆ ಥರ ಆಗಿಬಿಟ್ರೆ ನಿಜವಾಗ್ಲೂ ಇಷ್ಟ ಆಗಲ್ಲ. ಸೊ ಮೀಡಿಯಮ್ ಆಗಿ ಮಕ್ಕಳಿಗೆ ಸ್ವಲ್ಪ ಮೆತ್ತಗೆ ಇರಬೇಕು. ತೀರಾ ಉದುರುದರಾದರೆ ಮನೇಲಿ ಮಕ್ಕಳು ಕೂಡ ಊಟ ಮಾಡಲ್ಲ. ಸೊ ಮೀಡಿಯಮ್ ಹಾಫ್ ಇರಲಿ, ಸೊ ಮೆತ್ತಗೆ ಇರಲಿ ಸ್ವಲ್ಪ ಅನ್ನ. ಸೊ ನಿಮಗೆ ಕನ್ಸಿಸ್ಟೆಂಟಿ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ. ಸೊ ನನಗೆ ಎಷ್ಟು ನೀರನ್ನು ಬೇಕೋ ಅಷ್ಟು ಹಾಕ್ಕೊಳ್ತೀನಿ. ಅಂದರೆ 3 ಗ್ಲಾಸ್ಗೆ ನಾನಿಲ್ಲಿ ಒಂದು 4ರಿಂದ 5 ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರಿನ ಕ್ವಾಂಟಿಟಿನ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಬರ್ತಾ ಬರ್ತಾ ನೋಡಿಕೊಂಡು ಅದು ಅಕ್ಕಿ ಯಾವ ಥರ ಕುದೀತೋ ನೋಡ್ಕೊಂಡು ಅದ್ರ ಮೇಲೆ ನೀರು ಕೂಡ ಹಾಕ್ಕೊಳ್ಬೋದು. ಇದೇನು ಕುಕ್ಕರ್ ಅಲ್ವಲ್ಲ, ಒಂದೇ ಸಲ ನೀರು ಹಾಕ್ಕೊಂಡು ಕ್ಲೋಸ್ ಮಾಡಲಿಕ್ಕೆ. ಸೊ ಪಾತ್ರೆಯಲ್ಲಿ ಕುದಲಿಕ್ಕೆ ಟೈಮ್ ಇರುತ್ತೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಯಾವುದೇ ರೀತಿ ಮೊದಲಿಗೆ ಬೇಯಿಸುವಾಗ ಉಪ್ಪನ್ನು ಹಾಕಿಲ್ಲ, ಒಂದೇ ಸಲ ಪರ್ಫೆಕ್ಟಾಗಿ ಮೆಜರ್ಮೆಂಟ್ ಇಲ್ಲೇ ಈಗ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ಗ್ಯಾಸನ್ನು ಹೈ ಫ್ಲೇಮಲ್ಲಿಡಿ.
ಪ್ಲೇಟ್ನ ಕ್ಲೋಸ್ ಮಾಡಿ. ಈ ಕುದಿ ಬರೋ ತನಕ ಪ್ಲೇಟ್ನ ಕ್ಲೋಸ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಅಂತ. ನಿಮಗೆ ಸ್ವಲ್ಪ ಇದು ಟೈಮ್ ಹಿಡಿಯುತ್ತೆ, ಸ್ವಲ್ಪ ಪಾತ್ರೆ ಎಲ್ಲ ಆಗಿರೋದ್ರಿಂದ. ಸೊ ನೀವು ರೈಸ್ ರೆಡಿಯಾಗೋ ತನಕ ಪಾತ್ರೆ ಮುಂದೆನೇ ಇರಬೇಕಾಗುತ್ತೆ. ನೀವು ಜಾಸ್ತಿ ರೈಸನ್ನು ಕುದಿಸೋ ನೆಸೆಸಿಟಿ ಅಂದರೆ ಮಿಕ್ಸ್ ಮಾಡಬಾರ್ದು. ಮಿಕ್ಸ್ ಏನಾದರೂ ಮಾಡಿದರೆ ಅಕ್ಕಿ ಒಡೆದೋಗ್ಬಿಡುತ್ತೆ, ಉದುರು ಥರ ಆಗೋದಿಲ್ಲ, ಒಂಥರ ಬೇರೆ ಟೇಸ್ಟ್ ಬರುತ್ತೆ, ರೈಸೇ ಬೇರೆ ಥರ ಕಾಣಿಸ್ಬಿಡುತ್ತೆ. ಸೊ ಹಾಗಾಗಿ ರೈಸ್ ರೆಡಿ ಆಗೋ ತನಕ ಕನಿಷ್ಠ ಅಂದರೆ 2-3 ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಸೊ ನೋಡಿ ಈ ಥರ ಈಗ 50% ಮಾತ್ರ ರೈಸ್ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನೀರನ್ನು ಹಾಕೋ ನೆಸೆಸಿಟಿ ಇಲ್ಲ. ಸಾಧ್ಯ ಆದಷ್ಟು ಆಲ್ರೆಡಿ ಸುತ್ತಲೂ ಇನ್ನೂ ತುಂಬ ನೀರಿದೆ, ಅದೆಲ್ಲ ಚೆನ್ನಾಗಿ ಅಕ್ಕಿ ಜೊತೆ ಕುದಿಬೇಕಲ್ವ. ಸೊ ಹಾಗಾಗಿ ಗ್ಯಾಸನ್ನು ಹೈ ಫ್ಲೇಮಲ್ಲೇ ಇಟ್ಕೊಂಬಿಡಿ. ಸೊ ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ನೋಡಿ, ಫೈನಲ್ ಆಗಿ ಅಕ್ಕಿ ಈ ಥರ ಆಗಿದೆ. ಇದು ಚೆನ್ನಾಗಿ ಅಳ್ಬಿಟ್ಬಿಟ್ರೆ ಸೂಪರ್ ಡೂಪರ್ ಆಗಿ ನಮಗೆ ಟೊಮೆಟೊ ಬಾತ್ ಕೂಡ ರೆಡಿ ಆಗುತ್ತೆ. ಸೊ ಇನ್ನೂ ಸ್ವಲ್ಪ ನೀರಿದೆ, ಒಂದು 5-10 ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಸಾಕು. ನೀವು ಒಂದು 2-3 ಸಲ ಮಿಕ್ಸ್ ಮಾಡ್ತಾನೆ ಇರಿ. ಕೆಳಗಡೆ ಹೈ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಟಿರೋದ್ರಿಂದ ತಳ ಹತ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ನೋಡಿ ಫೈನಲ್ ಆಗಿ ಇದೆಲ್ಲ ನೀರನ್ನು ಹೀರ್ಕೊಂಡ್ಬಿಟ್ಟಿದೆ. ಈಗ ಅಳ್ಬಿಡಬೇಕು, ಅಂದರೆ ನಿಮಗೆಲ್ಲೂ ಸುತ್ತಲೂ ಒಂದನಿ ಕೂಡ ನೀರು ಕಾಣಿಸ್ಬಾರ್ದು, ಅಲ್ಲಿ ತನಕನೂ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಕುದಿಸ್ಕೊಂಡು ಲಾಸ್ಟಿಗೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನೀವು ಅನ್ನವನ್ನು ಹಳ್ಳಿಬಿಡಬೇಕಾಗುತ್ತೆ. ಸೊ ಫೈನಲ್ ಆಗಿ ನಾನೀಗ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಪ್ಲೇಟನ್ನು ಕ್ಲೋಸ್ ಮಾಡಿ 10-15 ನಿಮಿಷ ಚೆನ್ನಾಗಿ ಅನ್ನವನ್ನು ಅಳ್ಳಿಬಿಡಬೇಕು. ಹಂಗಾದರೆ ಮಾತ್ರ ನಿಮಗೆ ಪರ್ಫೆಕ್ಟಾಗಿ ಈ ಟೊಮ್ಯಾಟೊ ಬಾತ್ ಕೂಡ ರೆಡಿಯಾಗುತ್ತೆ. ಫೈನಲ್ ಆಗಿ ನೋಡಿ ನಾನು ಸ್ಟೌವಿಂದ ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ಸ್ನೇಹಿತರೆ, ನೀವೇನಾದರೂ ಈ ವೀಕೆಂಡ್ಗೆ ವೆಜ್ ತಿನ್ನೋರಾಗಿದ್ದರೆ ಅಥವಾ ಮಕ್ಕಳಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ಟೊಮೆಟೊ ಬಾತ್ನ ಒಂದು ಸಲ ಟ್ರೈ ಮಾಡಿ ನೋಡಿ. ನೀವೇ ಪದೇ ಮಾಡ್ಕೊಂಡು ತಿಂತೀರ, ಅಷ್ಟು ರುಚಿಯಾಗಿರುತ್ತೆ. ಯಾವುದೇ ರೀತಿ ಮಸಾಲೆಗಳನ್ನು ರುಬ್ಬದೆ, ಪೌಡರ್ಸ್ಗಳನ್ನು ಹಾಕದೆ ತುಂಬಾ ಸಿಂಪಲಾಗಿ ಮಾಡುವಂಥ ಈ ಟೊಮೆಟೊ ಬಾತ್. ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಒಂದು ಸಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಫೈನಲ್ ಆಗಿ ಇದನ್ನೆಲ್ಲ ಒಂದು ಸಲ ಬಿಸಿ ಇರುವಾಗಲೇ ಕೆಳಗಿಂದ ಮೇಲೆ ಮಿಕ್ಸ್ ಮಾಡಿಕೊಂಡು ಪ್ಲೇಟಿಗೆ ಹಾಕೊಂಬಿಡಿ. ನೀವೇನಾದರೂ ಟ್ರೈ ಮಾಡಿದರೆ ನನಗೆ ಕಾಮೆಂಟ್ಸ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.